ಇವತ್ತಿನ ವಿಡಿಯೋದಲ್ಲಿ ನಿಜವಾಗಿರ್ತಕ್ಕಂತಹ ಗುರು ಯಾರು? ಅವ್ರು ಹೆಂಗಿರ್ತಾರೆ? ಇವತ್ತಿನ ಜನ ನಕಲಿ ಗುರುಗಳನ್ನ, ನಕಲಿ ಅವಧೂತರನ್ನ ನಂಬಿ ಮೋಸ ಹೋಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಒಂದು ಕಿರು ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ. ಮೋಸ ಮಾಡುವಂಥವ್ರು ಇದ್ದೇ ಇರ್ತಾರೆ, ಮೋಸ ಹೋಗುವಂಥವ್ರು ಇರ್ತಾರೆ. ಆದರೆ ಎಲ್ಲಿವರೆಗೆ ಜನ ಈ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡು ಅವರು ಪ್ರೌಢರಾಗೋದಿಲ್ವೋ, ಬುದ್ಧಿವಂತರಾಗೋದಿಲ್ವೋ ಅಲ್ಲಿವರೆಗೂ ಕೂಡ ಭಕ್ತಿ ಅನ್ನುವಂತಹ ಹೆಸರಲ್ಲಿ, ಪೂಜೆ ಅನ್ನುವಂತಹ ಹೆಸರಲ್ಲಿ, ಗುರುಗಳು ಅಥವಾ ಅವಧೂತರು ಅನ್ನುವಂತಹ ಹೆಸರ ಆ ಒಂದು ವೇಷವನ್ನ ಹಾಕೊಂಡು ಮೋಸ ಮಾಡ್ತಕ್ಕಂಥವ್ರು ನಿರಂತರವಾಗಿ ಮೋಸ ಮಾಡ್ತಾ ಇರ್ತಾರೆ. ಅವರೆಲ್ಲರನ್ನು ಕೂಡ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಸಣ್ಣ ಪ್ರಯತ್ನ ನಂದು. ಯಾಕೆಂದ್ರೆ ಸುಮಾರು ವರ್ಷಗಳಿಂದಲೂ ಕೂಡ ನನಗೆ ವೈಯಕ್ತಿಕವಾಗಿ ಹಲವಾರು ಮೆಸೇಜ್‌ಗಳು ಬರ್ತಾ ಇದೆ. ಸುಮಾರು ಜನ ನನಗೆ ಫೋನ್ ಮಾಡಿ ಕೆಲವೊಬ್ಬ ಗುರುಗಳಿಂದ ನಾನು ಮೋಸ ಹೋಗಿದ್ದೇನೆ. ನನಗೆ ಹಲವಾರು ಹಣವನ್ನ ಕಳ್ಕೊಂಡಿದ್ದೇನೆ. ನನಗೆ ತುಂಬಾ ಸಮಸ್ಯೆ ಆಗಿದೆ ಅಂತ ಪ್ರೂಫ್ ಸಮೇತ ನನಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಆದ್ರೆ ಅವರ ಕೆಲವೊಂದು ವಿಚಾರಗಳನ್ನ ಕೆಲವೊಂದು ಅದು ಸತ್ಯವೋ, ಅಸತ್ಯವೋ ಗೊತ್ತಿಲ್ಲ. ಸಾಕ್ಷಿ ಇದೆ. ಆದ್ರೆ ಪ್ರತ್ಯಕ್ಷವಾಗಿ ನೋಡಿದ್ರು ಕೂಡ ಪ್ರಮಾಣಿಸಿ ನೋಡ್ಬೇಕು ಅನ್ನುವಂತಹ ಒಂದು ಗಾದೆ ಮಾತು ಬರುತ್ತೆ. ಆ ಕಾರಣಕ್ಕಾಗಿ ಅವರ ತೇಜೋವಧೆ ಮಾಡಬಾರದು. ಮತ್ತೆ ಅವರ ಬಗ್ಗೆ ಇಲ್ದೇ ಇರ್ತಕ್ಕಂತಹ ವಿಚಾರಗಳನ್ನ ಹೇಳಿ ಸಮಾಜದಲ್ಲಿ ಈಗಾಗಲೇ ಅವರಿಗೆ ಹೆಸರಿದೆ. ಜೊತೆಗೆ ಅವರನ್ನ ನಡ್ಕೊಳ್ಳುವಂತಹ ಒಂದು ಗುಂಪಿದೆ. ಆ ಗುಂಪಿಗೆ ನಾವು ಅವರ ಭಕ್ತಿಗೆ ಅಥವಾ ಇನ್ನೇನೋ ಅವರ ಏನ್ ಅನ್ಕೊಂಡು ಗುರು ಅಂತ ಅನ್ಕೋತಾರೋ ಅಥವಾ ಅವಧೂತರು ಅಂತ ಅನ್ಕೋತಾರೋ ಅಥವಾ ಅವರ ಭಾವಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಅವರ ಭಾವನೆಗೆ ಧಕ್ಕೆ ಬರಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅವರ ತೇಜೋವಧಿಯನ್ನ ಮಾಡಿಲ್ಲ. ಆದ್ರೆ ಕಾಲ ಬಂದಾಗ, ಸಮಯ ಬಂದಾಗ, ಸರಿಯಾದ ವೇದಿಕೆ ಎನ್ನುವಂಥದ್ದು ಸಿಕ್ಕಿದಾಗ ಸಾಕ್ಷಿ ಸಮೇತ ಅವರ ಬಂಡವಾಳವನ್ನ ಬಯಲು ಮಾಡುವಂತಹ ಕೆಲಸವನ್ನ ನಾನು ಮಾಡ್ತೇನೆ ಎನ್ನುವಂಥದ್ದನ್ನ ಈ ವಿಡಿಯೋ ಮೂಲಕ ನಾನು ಹೇಳ್ತೇನೆ. ನಿಜವಾಗಿರ್ತಕ್ಕಂತಹ ಗುರುವನ್ನ ಹುಡುಕಿ ಸುಮಾರು ಜನ ನಕಲಿ ಗುರುಗಳ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಈಗೆಲ್ಲ ದುಡ್ಡನ್ನ ಕೊಟ್ಟು ಯೂಟ್ಯೂಬ್‌ನಲ್ಲಿ, ಫೇಸ್‌ಬುಕ್‌ನಲ್ಲಿ, ಟಿವಿ ಚಾನೆಲ್‌ಗಳಲ್ಲಿ ಅವರ ಬಗ್ಗೆ ಅವರೇ ಹಾಕಿಸ್ಕೊತಾ ಇದ್ದಾರೆ. ಅವರ ಕೆಲವೊಂದು ಭಕ್ತರನ್ನ ಕರ್ಕೊಂಡು ಅವರ ಬಗ್ಗೆ ಇಲ್ದೇ ಇರತಕ್ಕಂತಹ ವಿಚಾರಗಳನ್ನ ಹೇಳಿಸಿ, ಅದನ್ನ ಚಾನೆಲ್‌ನಲ್ಲಿ ಪಬ್ಲಿಷ್ ಮಾಡಿಸಿ, ಆ ಚಾನೆಲ್‌ನಲ್ಲಿ ಬರ್ತಾ ಇರ್ತಕ್ಕಂತಹ ವಿಚಾರಗಳು ಸತ್ಯ ಅಂತ ಒಂದಷ್ಟು ಗುರುಭಕ್ತರು ನಂಬಿ, ಆ ನಂಬಿಕೆಯ ದೃಷ್ಟಿಯಿಂದ ನಾನು ಹೋದ್ರೆ ನನಗೂ ಹಿಂಗಾಗಬಹುದೇನೋ, ನನಗೂ ಒಳ್ಳೇದಾಗಬಹುದೇನೋ ಅನ್ನುವಂತಹ ಕಾರಣಕ್ಕಾಗಿ ಅವರೇನೋ ಆಸೆನ ಇಟ್ಕೊಂಡು ಆ ಗುರುಗಳ ಸಂಪರ್ಕಕ್ಕೆ ಸಿಗ್ತಾರೆ. ನೇರವಾಗಿ ಅವರು ದುಡ್ಡು ಬೇಡ ಅಂತಾರೆ ಅವಧೂತರು ಅಥವಾ ಗುರುಗಳು ಅಥವಾ ಸ್ವಾಮೀಜಿಗಳು. ಆದರೆ ಇಂಡೈರೆಕ್ಟ್ ಆಗಿ ನಿಮ್ಮ ಹತ್ರ ಹಣವನ್ನ ಕಳ್ಚ್ಕೊಳ್ಳುವಂತಹ ಕೆಲಸವನ್ನ ಅಥವಾ ನಿಮ್ಮನ್ನ ಮಾಯೆ ಅಂತೇನಿದೆ ಅವರ ಮಾಯೆ ಆ ಬುಟ್ಟಿ ಒಳಗಡೆ ಬೀಳಿಸ್ಕೊಳ್ತಕ್ಕಂತಹ ಕೆಲಸವನ್ನ ಅವರು ಮಾಡ್ತಾರೆ. ನಾವು ಅರ್ಥ ಮಾಡ್ಕೋಬೇಕು, ನಿಜವಾಗಿರ್ತಕ್ಕಂತಹ ಗುರು ಅನ್ನುವಂಥವ್ರು ಅಥವಾ ಅವಧೂತರು ಹೆಂಗಿರ್ತಾರೆ? ಅವಧೂತ ಅನ್ನುವಂಥದ್ದು ಸ್ವಯಂ ಅವರನ್ನ ಅವರೇ ಕರ್ಕೊಳ್ಳುವಂಥದ್ದಲ್ಲ. ಅದೊಂದು ಸ್ಥಿತಿ ಅದು. ಅದೊಂದು ಸ್ಥಾನ ಅದು. ಅದನ್ನ ತಲುಪಬೇಕೇ ಹೊರತು ತಾನೇ ಹೆಸರಿಟ್ಕೊಂಡ್ರೆ ಆ ಸ್ಥಿತಿ ತಲುಪೋದಿಲ್ಲ ಅಥವಾ ಆ ಸ್ಥಿತಿ ಬರೋದಿಲ್ಲ. ಈಗೆಲ್ಲ ಫೇಸ್‌ಬುಕ್ಕಲ್ಲಿ ಸುಲಭವಾಗಿ ಸಿಕ್ಬಿಡ್ತಾರೆ. ಈಗೆಲ್ಲ ಯೂಟ್ಯೂಬ್ ಚಾನೆಲ್‌ಗಳಲ್ಲಿ ಸುಲಭವಾಗಿ ಸಿಕ್ಬಿಡ್ತಾರೆ. ಅಪಾಯಿಂಟ್ಮೆಂಟ್ ತಕೊಂಡ್ರೆ ಸುಲಭವಾಗಿ ಸಿಕ್ಬಿಡ್ತಾರೆ. ಅವಧೂತರು, ಗುರುಗಳು ನಿಜವಾಗಿ ಇರ್ತಕ್ಕಂಥವ್ರು, ಸಾಧನಾ ಪಥದಲ್ಲಿ ಇರ್ತಕ್ಕಂಥವ್ರು, ನಿಜವಾಗಿ ಸುಲಭದಲ್ಲಿ ಈ ಚಾನೆಲ್‌ಗಳಲ್ಲಿ ಅಥವಾ ಅಪಾಯಿಂಟ್ಮೆಂಟ್‌ಗಳಲ್ಲಿ ಸಿಗುವಂಥವ್ರಾ? ಸುಲಭವಾಗಿ ಸಿಗ್ತಾರಾ? ಅದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ನಿಜವಾಗಿರ್ತಕ್ಕಂತಹ ಗುರು ಆತ ಪ್ರಚಾರವನ್ನ ಬಯಸೋದಿಲ್ಲ. ಆತನಿಗೆ ಬೇಕಾಗಿರ್ತಕ್ಕಂಥದ್ದು ಭಕ್ತಿಯೇ ಹೊರತು ಆತನ ಯಾವುದೇ ಐಷಾರಾಮಿ ಜೀವನವನ್ನ ನೋಡಿ ಅಥವಾ ಆತನ ರಾಜಕೀಯ ಅಂತಸ್ತುಗಳನ್ನ ನೋಡಿ, ಆತನ ವೈಭವೋಪೇತವಾಗಿರ್ತಕ್ಕಂತಹ ಜೀವನವನ್ನ ನೋಡಿ ಯಾವ ಗುರುವೂ ಕೂಡ ನಿಜವಾಗಿರ್ತಕ್ಕಂತಹ ಗುರು, ಯಾವ ನಿಜವಾಗಿರ್ತಕ್ಕಂತಹ ಅವಧೂತನು ಕೂಡ ಅವರ ಮನೆಗೆ ಹೋಗುವಂತಹ ಕೆಲಸವನ್ನ ಅಥವಾ ಅವರ ಸಂಪರ್ಕಕ್ಕೆ ತಾನಾಗಿ ತಾನೇ ಹೋಗುವಂತಹ ಕೆಲಸವನ್ನ ಮಾಡೋದಿಲ್ಲ. ನಿಜವಾಗಿರ್ತಕ್ಕಂತಹ ಗುರು ಈ ಗೌಪ್ಯವಾಗಿರ್ತಾನೆ, ಗೌಪ್ಯವಾಗಿ ಸಾಧನೆಯನ್ನ ಮಾಡಿರ್ತಾನೆ. ಅವರ ಸಂಪರ್ಕಕ್ಕೆ ಯಾರು ಬರ್ತಾರೆ ವಿಧಿಯ ಲಿಖಿತದಂತೆ ಅಥವಾ ಸುಕೃತ ಏನಿದೆ ಪೂರ್ವ ಜನ್ಮದ ಸುಕೃತದ ದೆಸೆಯಿಂದ ಯಾರು ಅವರ ಸಂಪರ್ಕಕ್ಕೆ ಬರ್ತಾರೆ ಅವರನ್ನ ಉದ್ಧಾರ ಮಾಡುವಂತಹ ಕೆಲಸವನ್ನ ಗುರು ಮಾಡ್ತಾನೆ. ಅದು ಬಿಟ್ರೆ ಟಿವಿನಲ್ಲಿ ನಿಮ್ಮ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ತೀವಿ ಅಂತೇಳಿ ಅಥವಾ ಅಪಾಯಿಂಟ್ಮೆಂಟ್ ಕೊಟ್ಕೊಂಡು ಕರೆಸ್ಕೊಂಡು ಅವರಿಗೆ ರಾಜಿ ಮಾಡೋದು ಅಥವಾ ಬೇರೆ ಬೇರೆ ವಿಚಾರಗಳನ್ನ ತನ್ನ ವ್ಯಾಪ್ತಿಗೆ ಬಾರದೇ ಇರತಕ್ಕಂಥ ವಿಚಾರಗಳನ್ನ ಆತ ಗುರು ಅಂತಕ್ಕಂಥವನು
ವಿಚಾರಗಳಿಗೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನ ಮಾಡೋದಿಲ್ಲ. ಗುರು ಸಿಗೋದು ದುರ್ಲಭ, ದುರ್ಲಭದಲ್ಲಿ ದುರ್ಲಭ ನಿಜವಾಗಿರ್ತಕ್ಕಂತಹ ಗುರು ಸಿಗೋದು. ಸುಮಾರು ವರ್ಷ ಕಷ್ಟಪಟ್ಟ ಮೇಲೆ ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ಗಜದಂಡ ಮಹಾರಾಜರು ಗುರುವಾಗಿ ಸಿಗ್ತಾರೆ. ಗಜದಂಡ ಮಹಾರಾಜರು ಗುರುವಾಗಿ ಸಿಕ್ಕಿದ್ರು ಕೂಡ 12 ವರ್ಷ ಅವರ ಕುದುರೆಯ ಚಾಕ್ರಿಯನ್ನ ಮಾಡ್ತಾರೆ. ಅವರ ಕಸ ಎತ್ತುವಂಥದ್ದು, ಕುದುರೆ ಸ್ವಚ್ಛ ಮಾಡುವಂಥದ್ದು, ಕುದುರೆಗೆ ಹುಲ್ಲಾಕುವಂತಹ ಕೆಲಸವನ್ನ ಮಾಡಿ 12 ವರ್ಷ ಆದ್ಮೇಲೆ ಅವರಿಗೆ ಗುರುವಿನ ಅನುಗ್ರಹ ಆಗುತ್ತೆ. ಇಷ್ಟೆಲ್ಲಾ ಕಷ್ಟಪಡ್ದೇನೆ ಸುಲಭವಾಗಿ ಗುರು ಸಿಗ್ತಾನ? ಸುಲಭವಾಗಿ ಗುರು ಸಿಕ್ಕೋದಿಲ್ಲ. ಪ್ರಪಂಚದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಎಂತೆಂತಹ ಗುರುಗಳು, ಎಂತೆಂಥ ಮಹಾಮಹಿಮರು, ಎಂತೆಂಥ ಅವಧೂತರು, ಎಂತೆಂಥ ಸಿದ್ಧಿ ಪುರುಷರು ಆಗೋಗಿದ್ದಾರೆ. ಅವರೆಲ್ಲರನ್ನು ಬಿಟ್ಬಿಟ್ಟು ನಾವು ನಿನ್ನೆ ಮೊನ್ನೆ ಟಿವಿನಲ್ಲಿ, ಯೂಟ್ಯೂಬ್ನಲ್ಲಿ ಬರುವಂತಹ ಗುರುಗಳನ್ನ ನಾವು ನಂಬ್ಕೊಂಡು, ನಕಲಿ ಅವಧೂತರನ್ನ ನಾವು ನಂಬ್ಕೊಂಡು ಹೋದರೆ ನಮಗೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ನಮ್ಮ ಪುಣ್ಯ ಅನ್ನುವಂಥದ್ದು ಕ್ಷಯ ಆಗುತ್ತೆ ಹೊರತು ಅಕ್ಷಯ ಆಗೋದಿಲ್ಲ. ನಮ್ಮ ಪಾಪಗಳು ಜಾಸ್ತಿ ಆಗುತ್ತೆ ಹೊರತು ಅಂತಹ ಗುರುವಿನ ಸಂಪರ್ಕಕ್ಕೆ ಹೋದರೆ ಪಾಪ ಜಾಸ್ತಿ ಆಗುತ್ತೆ ಹೊರತು ಪುಣ್ಯ ಅಂತೂ ಬರೋದೇ ಇಲ್ಲ. ಗುರು ಅಂತಕ್ಕಂಥವನು ಅಷ್ಟು ಸುಲಭವಾಗಿ ಸಿಗಂಗಿಲ್ಲ. ಗುರು ಸಿಕ್ಲಿಲ್ಲ ಅಂದ್ರೂ ಕೂಡ ನಾವೇನು ಗಾಬರಿ ಮಾಡ್ಕೋಬೇಕಾಗಿಲ್ಲ. ನಮ್ಮ ಗುರುಗಳು ವೆಂಕಟಾಚಲ ಅವಧೂತರು ಹೇಳ್ತಾ ಇದ್ದದ್ದು, ನಡ್ಕೋತಾ ಇದ್ದದ್ದು ಶೃಂಗೇರಿಯ ಪೀಠಕ್ಕೆ. ಹಾಗಾಗಿ ಶೃಂಗೇರಿಯ ಪೀಠಕ್ಕೆ ನಡ್ಕೊಳ್ಳಿ. ಅಥವಾ ದೇಹದಾರಿ ಗುರುಗಳು ಇಲ್ಲ ಅಂತೇನು ಇದು ಮಾಡ್ಕೋಬೇಕಾಗಿಲ್ಲ. ದೇಹದಾರಿ ಗುರು ಬೇಕು ಅಂತ ಹೇಳಿದ್ರೆ ಶೃಂಗೇರಿ ಪೀಠಕ್ಕೆ ನಡ್ಕೊಳ್ಳಿ. ಗುರುವಿನ ಗುರು, ಆದಿಗುರುವಾಗಿರ್ತಕ್ಕಂತಹ ದತ್ತಾತ್ರೇಯರನ್ನ ಸ್ಮರಣೆ ಮಾಡಿ, ಪೂರ್ವ ಜನ್ಮದ ಸುಕೃತ ಇತ್ತಪ್ಪ ಅಂದ್ರೆ, ನಿಮ್ಮ ಪುಣ್ಯದ ಗಂಟು ಇತ್ತಪ್ಪ ಅಂದ್ರೆ, ಒಬ್ಬ ಸಮರ್ಥ ಗುರು, ಒಬ್ಬ ಸಾಧನಾ ಪಥದಲ್ಲಿರ್ತಕ್ಕಂತಹ ಗುರು ನಿಮ್ಮ ಸಂಪರ್ಕಕ್ಕೆ ಬರ್ತಾನೆ. ಅವನೇ ಹುಡಿಕೊಂಡು ಬರ್ತಾನೆ. ನಾವು ಗುರುವನ್ನ ಹುಡಿಕೊಂಡು ಹೋಗ್ಬೇಕಾಗಿಲ್ಲ, ಗುರುವೇ ನಮ್ಮನ್ನ ಹುಡಿಕೊಂಡು ಬರ್ತಾನೆ. ಗುರುವನ್ನ ಹುಡಿಕೊಂಡು ಹೋಗುವಂತಹ ಯೋಗ್ಯತೆ, ಅಷ್ಟು ಬುದ್ಧಿ ನಮಗಿರಂಗಿಲ್ಲ. ಗುರುವೇ ನಮಗೆ ಸಿಗ್ತಾನೆ. ಆ ಗುರು ಸಿಗಬೇಕಾದ್ರೆ ನಾವು ಸಾಧನಾ ಪಥದಲ್ಲಿ ಇರಬೇಕು. ಗುರುವಿನ ವ್ಯಾಪ್ತಿಯಲ್ಲಿ ನಾವಿದ್ದಾಗ ಗುರುವೇ ನಮಗೆ ಸಿಗ್ತಾನೆ ಎನ್ನುವಂಥದ್ದು. ಗಂಟ್ಯಪ್ಪ ಅಂತ ಒಬ್ಬ ಗುರುಭಕ್ತ ಇದ್ದ. ಗರಗದ ಮಡಿವಾಳೇಶ್ವರರ ಸೇವೆಯನ್ನ ಮಾಡ್ತಾ ಇದ್ದ. ಗರಗದ ಮಡಿವಾಳೇಶ್ವರರು ಸಾಮಾನ್ಯರಲ್ಲ. ಸುಮಾರು 35 ವರ್ಷ ಗಂಟ್ಯಪ್ಪ ಗರಗದ ಮಡಿವಾಳೇಶ್ವರರಿಗೆ ಸೇವೆ ಮಾಡ್ದ. ಲೌಕಿಕ ಸುಖ ಭೋಗಗಳನ್ನ ತ್ಯಜಿಸಿ ಆತ್ಮಶುದ್ಧಿಯಿಂದ ಅವರ ಸೇವೆ ಮಾಡ್ದ. ಗರಗದ ಮಡಿವಾಳೇಶ್ವರರು ದೇಹವನ್ನ ತ್ಯಜಿಸುವಂತಹ ಕಾಲ ಹತ್ರಕ್ಕೆ ಬಂತು. ಆಗ ಮಡಿವಾಳೇಶ್ವರರು ಗಂಟ್ಯಪ್ಪನನ್ನ ಕರೆದ್ರು. ಹತ್ರಕ್ಕೆ ಕರೆದು ಕೇಳ್ತಾರೆ, ಲೋ ಗಂಟ್ಯ, ನಿನಗೇನು ಬೇಕಪ್ಪ, ಏನು ವರ ಬೇಕು ಕೇಳೋ, ನಾನು ಕೊಡ್ತೀನಿ ಅಂದ್ರು. ಆಗ ಗಂಟ್ಯಪ್ಪ ಅಂದ, ಗುರುಗಳೇ, ಅಪ್ಪ ನಿನ್ನ ಸೇವಾ ಭಾಗ್ಯವನ್ನೊಂದು ಬಿಟ್ರೆ ನನಗಿನ್ನೇನು ಬೇಡಪ್ಪ. ನಿರಂತರವಾಗಿ ನಾನು ಸಾಯೋವರೆಗೆ ನಿನ್ನ ಸೇವೆ ಮಾಡೋ ಭಾಗ್ಯ ಕೊಡಪ್ಪ ಅಂತಂದ ಗಂಟ್ಯಪ್ಪ. ಆಗ ಮಡಿವಾಳೇಶ್ವರರು ಹೇಳ್ತಾರೆ, ನಾನು ಮೊದಲು ಸಮಾಧಿ ಆಗ್ತೀನಿ, ನನ್ನ ಸಮಾಧಿಯ ನಂತರ ನೀನು ಸಮಾಧಿಸ್ಥನಾಗ್ತೀಯ. ಆಗ ನಿನ್ನ ಸಮಾಧಿಯನ್ನ ನನ್ನ ಗದ್ದುಗೆ ಮುಂದೆನೆ ಮಾಡ್ಲಿ. ಮೊದಲು ನನ್ನ ನೋಡ್ಲಿಕ್ಕೆ ಬರ್ತಕ್ಕಂತಹ ದರ್ಶನಾರ್ಥಿಗಳು ನಿನ್ನ ಗದ್ದುಗೆ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ನನ್ನ ಗದ್ದುಗೆ ದರ್ಶನ ಮಾಡ್ಲಿ ಅಂತ ಮಡಿವಾಳೇಶ್ವರರು ಹೇಳ್ತಾರೆ. ಎಂತಹ ಗುರು ಶಿಷ್ಯರ ಸಂಬಂಧ, ಎಂತಹ ಗುರುಗಳು ಆಗೋಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಚನ್ನಮಲ್ಲಪ್ಪ ಅಂತ ಒಬ್ಬಿದ್ದ. ಸಿದ್ಧಾರೂಢರ ಸೇವೆಯನ್ನ ಮಾಡ್ಕೊಂಡು ಹಗಲೂ ರಾತ್ರಿ ಸೇವೆಯನ್ನ ಮಾಡ್ಕೊಂಡು ಮಠದಲ್ಲೇ ಇರ್ತಾ ಇದ್ದ. ಹೆಂಡತಿ ಮಕ್ಕಳನ್ನ ಬಿಟ್ಟು ರಾತ್ರಿ ಕಾಲದಲ್ಲೂ ಕೂಡ ಮಠಕ್ಕೆ ಬಂದ್ಬಿಟ್ಟು ಸಿದ್ಧಾರೂಢರು ಸೇವೆ ಮಾಡ್ಕೊತಾ ಇದ್ದ. ಒಂದು ದಿನ ಶಯನ ಮಂದಿರದಲ್ಲಿ ಸಿದ್ಧಾರೂಢರು ಮಲಗಿರ್ತಾರೆ. ಮಲಗಿರ್ಬೇಕಾದ್ರೆ ಇದ್ಕಿದಾಗೆ ಒಂದು ದೊಡ್ಡದಾಗಿರ್ತಕ್ಕಂತಹ ಘಟ ಸರ್ಪ ಬಂದ್ಬಿಡುತ್ತೆ. ಘಟ ಸರ್ಪ ಬಂದು ಶಯನ ಮಂದಿರದೊಳಗೆ ಸಿದ್ಧಾರೂಢ ಅಜ್ಜ ಮಲಗಿದ್ರಲ್ಲ, ಆ ಮಲಗಿರೋ ಕಡೆಗೆ ಬರ್ತಾ ಇರುತ್ತೆ. ಅದನ್ನ ನೋಡ್ದ ಚನ್ನಮಲ್ಲಪ್ಪ, ನನ್ನ ಗುರುಗಳು ಮಲಗಿದ್ದಾರೆ, ಅಜ್ಜ ಮಲಗಿದ್ದಾರೆ, ಈ ಸರ್ಪ ಅವ್ರ ಹತ್ರಕ್ಕೆ ಹೋಗಿ ಅವರ ನಿದ್ರಾ ಭಂಗ ಮಾಡ್ಬಿಡುತ್ತಲ್ಲ ಅಂತೇಳಿ ಅದನ್ನ ಕೈಯಲ್ಲಿ ಇಟ್ಕೊಂಡು ಹೊರಗಡೆಗೆ ಬಿಸಾಕ್ಬಿಟ್ಟ. ಕೈಯಲ್ಲಿ ಇಟ್ಕೋಬೇಕಾದ್ರೆ ಸರ್ಪ ಕೈಯಲ್ಲಿ 3-4 ಬಾರಿ ಕಚ್ಚಿಬಿಡ್ತು. ಆ ವಿಷ ತಲೆಗೇರ್ತು. ಚನ್ನಮಲ್ಲಪ್ಪ ಸತ್ತೋದ. ಬೆಳಗ್ಗೆ ನೋಡ್ತಾರೆ ಚನ್ನಮಲ್ಲಪ್ಪ ವಿಷವನ್ನ ಕಕ್ಕೊಂಡು ಸತ್ ಬಿದ್ದಿದ್ದಾನೆ. ಆಗ ಸಿದ್ಧಾರೂಢರಿಗೆ ವಿಚಾರ ಗೊತ್ತಾಯ್ತು. ಸಿದ್ಧಾರೂಢರು 5 ನಿಮಿಷ ಚನ್ನಮಲ್ಲಪ್ಪನ ಮೇಲೆ, ತಲೆಯ ಮೇಲೆ ಕೈ ಇಟ್ರು.
ಒಂದ್ 5 ನಿಮಿಷ ಅಷ್ಟೇ. 5 ನಿಮಿಷ ಆದ್ಮೇಲೆ 6ನೇ ನಿಮಿಷಕ್ಕೆ ಚನ್ಮಲ್ಲಪ್ಪ ಮೇಲೆದ್ದು ಹೇಳ್ದ, ನಾನು ಸತ್ತಿದ್ದೆ, ನನ್ನನ್ನ ಯಮ ಕರ್ಕೊಂಡೋಗಿದ್ದ, ಆಗ ಅಜ್ಜ ನನ್ನನ್ನ ಯಮಲೋಕದಿಂದ ಇಲ್ಲಿ ಕರ್ಕೊಂಡ್ ಬಂದ್ರು ಅಂತ ಚನ್ಮಲ್ಲಪ್ಪ ಹೇಳ್ದ. ಇದು ಕಥೆಯಲ್ಲ, ನಿಜವಾಗಿ ನಡೆದಿರ್ತಕ್ಕಂತಹ ಘಟನೆ ಇದು. ಸಿದ್ಧಾರೂಢರು ಇತ್ತೀಚೆಗೆ ದೇಹವನ್ನು ಬಿಟ್ಟಂತವ್ರು. ಸಿದ್ಧಾರೂಢ ಅಜ್ಜನನ್ನ ನೋಡಿದಂಥವ್ರು ಹುಬ್ಬಳ್ಳಿ ಒಳಗಡೆ ಈಗಲೂ ಇದ್ದಾರೆ. ಅದೊಂದು ಪರಂಪರೆ ಇದೆ. ನಿಜವಾಗಿರ್ತಕ್ಕಂತಹ ಶಿಷ್ಯನನ್ನ ಗುರು ಎಂದಿಗೂ ಕೂಡ ಕೈ ಬಿಡಂಗಿಲ್ಲ, ಎಂದಿಗೂ ಕೂಡ ಕೈ ಬಿಡಂಗಿಲ್ಲ. ನಿಜವಾಗಿರ್ತಕ್ಕಂತಹ ಶಿಷ್ಯ ಶ್ರದ್ಧೆಯಿಂದ ಇತ್ತಪ್ಪ ಅಂದ್ರೆ, ಗುರುವನ್ನೇ ಅವನು ನಂಬ್ಕೊಂಡಿದ್ದ ಅಂದ್ರೆ ಕಾಪಾಡ್ತಾನೆ. ಇದು ಗುರು ಶಿಷ್ಯರ ಸಂಬಂಧ. ಶಿರ್ಡಿ ಸಾಯಿಬಾಬಾ ಅವರ ಬಳಿ ತಾತ್ಯ ಅಂತ ಒಬ್ಬ ಇದ್ದ. ಆ ಬಾಬಾ ತಾತ್ಯನ ತಾಯಿಗೆ ಒಂದು ಮಾತು ಕೊಟ್ಟಿದ್ರು. ಏನು ಮಾತು ಕೊಟ್ಟಿದ್ರು ಅಂದ್ರೆ, ನಿನ್ನ ಮಗನಿಗೆ ಏನಾದ್ರೂ ಆಪತ್ತು ಬಂದ್ರೆ ನಾನು ಕಾಯ್ತೀನಿ ಅವನಿಗೆ ಆಪತ್ತು ಬರ್ದಂಗೆ. ಯಾಕೆ ಅಂದ್ರೆ, ನನ್ನನ್ನ ಕಿಡಿಗೇಡಿಗಳು ನನ್ನನ್ನ ಹೊಡಿಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ನನಗೆ ಏನೂ ಆಗದಂಗೆ ನನ್ನ ಪೆಟ್ಟನ್ನ ನಿನ್ನ ಮಗ ತಿಂದು ನನ್ನನ್ನು ಉಳಿಸಿದ್ದಾನೆ. ಆ ಕಾರಣಕ್ಕಾಗಿ ಆ ಋಣ ನನ್ನ ಮೇಲಿದೆ ತಾಯಿ, ನಿನ್ನ ಮಗನಿಗೆ ಏನೂ ಆಗಂಗಿಲ್ಲ, ನಾನು ಕಾಪಾಡ್ತೀನಿ ಅಂತ ಅವಳಿಗೆ ಮಾತು ಕೊಟ್ಟಿದ್ರು. ಒಂದ್ಸಾರಿ ತಾತ್ಯನಿಗೆ ರಕ್ತದ ವಾಂತಿ ಆಗ್ತಾ ಇತ್ತು. ಆಗ ಅವನಿಗೆ ಬಂದಂತಹ ಕ್ಯಾನ್ಸರ್ ರೋಗವನ್ನ ತಾವು ತಿಂದ್ರು ಬಾಬಾ. ತಾವು ರಕ್ತದ ವಾಂತಿ ಮಾಡ್ಕೊಂಡು ಆ ತಾತ್ಯ ನನ್ನ ಬದುಕಿಸಿದ್ರು. ಇದು ಗುರು ಶಿಷ್ಯರ ಸಂಬಂಧ. ಶಿಷ್ಯನಿಗೆ ಬರುವಂತಹ ಕರ್ಮವನ್ನ ತಾನು ಒತ್ಕೊಂಡು ತಾನು ಕಳ್ಕೊಂಡು ಶಿಷ್ಯನನ್ನ ಉದ್ಧಾರ ಮಾಡಿದಂಥವ್ರು ಇವರೆಲ್ಲ ಗುರುಗಳು. ಅದನ್ನು ಬಿಟ್ಬಿಟ್ಟು ಹಿಂದೆ ಆಗಿರ್ತಕ್ಕಂಥದ್ದು ಮುಂದೆ ಆಗುವಂಥದ್ದು ಕೆಲವೊಂದು ಘಟನೆಗಳನ್ನ ಹೇಳ್ಬಿಟ್ಟು ಏನೋ ಸಿದ್ಧಿಯನ್ನೋ ಅಥವಾ ಇನ್ನೇನೋ ಮಾಡ್ಕೊಂಡು, ಅಥವಾ ಪೂರ್ವ ಪರವನ್ನ ತಿಳ್ಕೊಂಡು ಇನ್ನೇನೋ ಮಾಡ್ಕೊಂಡು ಹಿಂದೆ ಆಗಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ, ಮುಂದೆ ಆಗುವಂತ ಕೆಲವೊಂದು ವಿಚಾರಗಳನ್ನ ಹೇಳ್ಬಿಟ್ರೆ ಅವರು ಗುರು ಆಗೋದಿಲ್ಲ, ಗುರುವಿನ ವ್ಯಾಪ್ತಿಗೆ ಅವರು ಬರಂಗಿಲ್ಲ. ಹಂಗಾಗಿ ನಿಜವಾಗಿರ್ತಕ್ಕಂತಹ ಗುರು ಅಂದ್ರೆ ಹೆಂಗಿರ್ತಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಿಜವಾಗಿರ್ತಕ್ಕಂತಹ ಗುರು ಹೆಂಗಿರ್ತಾನೆ, ಶಿಷ್ಯನಿಗೆ ಏನ್ ಕೊಡಬೇಕು ಅನ್ನುವಂಥದ್ದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಗೋವಿಂದ ಭಟ್ರು ಅಂತ ಒಬ್ರು ಇದ್ರು. ಶಿಶುನಾಳ ಶರೀಫರನ್ನ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಂಥವ್ರು ಗೋವಿಂದ ಭಟ್ಟರು. ಆ ಗೋವಿಂದ ಭಟ್ಟರು ತಮ್ಮ ಕೊನೆಯ ಗಳಿಗೆಯಲ್ಲಿ ಎಲ್ಲ ಶಿಷ್ಯರನ್ನ ಕರೆದು ಕೇಳ್ತಾರೆ, ನೋಡ್ರಪ್ಪ, ನನ್ನ ಅವಸಾನ ಕಾಲ ಹತ್ರ ಬಂದೈತೆ, ನನಗೆ ಯಾರೂ ಇಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ, ಯಾರೂ ಇಲ್ಲ. ಹಂಗಾಗಿ ನನ್ನ ಬಳಿ ಇರ್ತಕ್ಕಂಥದ್ದೆಲ್ಲವನ್ನು ನಾನು ಕೊಟ್ಟು ಬಿಡ್ತೀನಿ, ಅದಕ್ಕಾಗಿ ನಿಮಗೆ ಏನೇನು ಬೇಕು ಎಲ್ಲವನ್ನ ಕೇಳ್ರಿ ಅಂತಂದಾಗ ಒಬ್ಬ ಶಿಷ್ಯ ಬಂದ, ಗುರುಗಳೇ ನನಗೆ ಮನೆ ಬೇಕು, ಬಂಗ್ಲೆ ಬೇಕು, ಹೊಲ ಬೇಕು, ಒಳಗಡೆ ಇರುವಂಥ ಪಾತ್ರೆ ಪಗಡೆ ಅವು ಇವು ಚಿನ್ನ ಬೆಳ್ಳಿ ಏನೇನಿದೆ ಎಲ್ಲವನ್ನ ಆಯಾಯ ಶಿಷ್ಯಂದ್ರು ಅವ್ರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಕೇಳಿ ಪಡ್ಕೊಂಡ್ರು. ಇನ್ಯಾರೋ ಒಬ್ಬ ಬಂದು ಕೇಳ್ದ, ಅಪ್ಪಾಜಿ ನನಗೆ ಬ್ರಹ್ಮಜ್ಞಾನ ಕೊಡಿ ಅಂತಂದ. ಬ್ರಹ್ಮಜ್ಞಾನ ಕೊಡಿ ಅಂತಂದ. ಆಗ ಗೋವಿಂದ ಭಟ್ರು 3-4 ದಿನದಿಂದ ತಮಗೆ ಬರ್ತಾ ಇದ್ದಂತಹ ಕಫವನ್ನ ಉಗುಳಿ ಒಂದು ಬಟ್ಲಲ್ಲಿ ಇಟ್ಟಿದ್ರು. ಅದರಲ್ಲೆಲ್ಲ ನೊಣ ಸೊಳ್ಳೆ ಎಲ್ಲ ಮುತ್ಕೊಂಡಿತ್ತು, ಇರುವೆ ಎಲ್ಲ ಮುತ್ಕೊಂಡಿತ್ತು. ಅದನ್ನ ಆ ಯಾರು ಬ್ರಹ್ಮಜ್ಞಾನ ಕೊಡಿ ಅಂತನ್ನಲ್ಲ ಅವನಿಗೆ ಕೊಟ್ಬಿಟ್ಟು ಹೇಳಿದ್ರು, ತಕಪ್ಪ ಇದನ್ನ ಕುಡಿ, ನಿನಗೆ ಬ್ರಹ್ಮಜ್ಞಾನ ಬರ್ತೈತಿ ಅಂತಂದ್ರು. ಕುಡಿ ಅಂತಂದದ್ದೇ ತಡ ಶಿಶುನಾಳ ಶರೀಫರು ಓಡಿ ಬಂದು ಅದನ್ನ ಕಣ್ಮುಚ್ಚಿ ಆನಂದದಿಂದ ಕುಡಿದ್ರು. ಗೋವಿಂದ ಭಟ್ರೊಳಗಿರ್ತಕ್ಕಂತಹ ಸಂಪೂರ್ಣ ಜ್ಞಾನ ಶರೀಫರನ್ನ ಸೇರ್ತು. ಎಂತಹ ಗುರು ಶಿಷ್ಯರ ಸಂಬಂಧ! ನಿಜವಾಗಿ ನಾವು ಗುರು ಅಂತ ಕರಿಬೇಕಾದ್ರೆ ಅವನಲ್ಲಿ ಕಾಮ ಕಾಂಚಾನದ ಆಸೆಗಳು ತ್ಯಜಿಸಿರಬೇಕು. ಆದರೆ ಈಗಿರ್ತಕ್ಕಂತಹ ಗುರುಗಳಲ್ಲಿ ಅವೆರಡೂ ಕೂಡ ಹೆಚ್ಚಾಗೇ ಇರುತ್ತೆ. ಅಂಥವರನ್ನ ನಾವು ಗುರು ಅಂತ ಅಂದ್ಕೊಂಡ್ರೆ ಅವರ ಪಾಪವೂ ನಮಗೆ ಬರುತ್ತೆ, ಜೊತೆಗೆ ಅವರ ಮಾಡಿರ್ತಕ್ಕಂತಹ ದೋಷಗಳನ್ನು ಕೂಡ ನಾವು ಒತ್ಕೋಬೇಕಾಗತ್ತೆ. ನಮಗೆ ಸಂಶಯವೇ ಇಲ್ದಂಗೆ ಮಾಡ್ತಕ್ಕಂಥವನು ಗುರು. ಯಾರ ಸಾಮೀಪ್ಯದಲ್ಲಿ ಇರೋದ್ರಿಂದ ನಮಗೆ ಲೌಕಿಕ ಆಸೆಗಳೇ ನಮಗೆ ಬಾಧಿಸೋದಿಲ್ವೋ, ಒಂದು ರೀತಿಯ ವಿಶೇಷವಾಗಿರ್ತಕ್ಕಂತಹ ಆತ್ಮಾನಂದ, ಏನೋ ಒಂದು ಸ್ಥಿತಿ ನಮಗೆ ಸಿಗುತ್ತೋ, ಯಾರ ಸಾಮೀಪ್ಯದಲ್ಲಿ ಇರೋದ್ರಿಂದ ನಮ್ಮೆಲ್ಲ ಚಿಂತೆಗಳು ತಾನಾಗೆ ದೂರ ಆಗ್ಬಿಡುತ್ತೋ, ಅವನು ನಿಜವಾಗಿರ್ತಕ್ಕಂತಹ ಗುರು. ಕಣ್ಣಲ್ಲಿ ಹರಳಿರಬಾರದು,
ಕಾಲ್ನಾಗೆ ಮುಳ್ಳಿರಬಾರ್ದು, ಮನಸ್ಸಿನಲ್ಲಿ ಸಂಶಯ ಇರಬಾರ್ದು. ಈ ಮೂರು ಇದ್ರುಕ್ಕೆ ಜೀವನ ಮಾಡ್ಲಿಕ್ಕೆ ಆಗೋಂಗಿಲ್ಲ. ಈ ಮೂರು ಬಿಡಂಗಿಲ್ಲ ಜೀವನ ಮಾಡ್ಲಿಕ್ಕೆ. ಇವೆಲ್ಲವನ್ನ ತೆಗೆದು, ಸಂಶಯವನ್ನ ತೆಗೆದು, ನಮ್ಮ ಆ ಮೋಕ್ಷಕ್ಕೆ ಇರ್ತಕ್ಕಂತಹ ಅಡ್ಡಿಗಳನ್ನ ತೆಗೆದು ನಮಗೆ ಬೇಕಾಗಿರ್ತಕ್ಕಂತಹ ನಿಜವಾಗಿರ್ತಕ್ಕಂತಹ ಪರಮಾನಂದವನ್ನ ಕೊಡ್ತಕ್ಕಂಥವನು ನಿಜವಾಗಿರ್ತಕ್ಕಂತಹ ಗುರು. ಆತ್ಮಜ್ಞಾನವನ್ನ ಕೊಡ್ತಕ್ಕಂಥವನು ಗುರು, ಮೋಕ್ಷವನ್ನ ಕೊಡ್ತಕ್ಕಂಥವನು ಗುರು. ಬಿಟ್ರೆ ನಾಳೆಗೆ ನೀನು ಮದುವೆ ಆಗ್ತೀಯಾ, ನಾಳೆಗೆ ನಿನಗೆ ಕೆಲಸ ಸಿಗುತ್ತೆ, ನೀನು ಮುಖ್ಯಮಂತ್ರಿ ಆಗ್ತೀಯಾ, ನೀನು ಮಿನಿಸ್ಟರ್ ಆಗ್ತೀಯಾ, ಹಂಗಾಗ್ತೀಯ ಹಿಂಗಾಗ್ತೀಯ ಅಂತ ನಾಳೆಗೆ ಹೇಳ್ತಕ್ಕಂಥವನು ನಿಜವಾಗಿರುವಂತಹ ಗುರು ಅಲ್ಲ, ನಿಜವಾಗಿರ್ತಕ್ಕಂತಹ ಅವಧೂತನು ಅಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಹಂಗಾಗಿ ನಿಜವಾಗಿರ್ತಕ್ಕಂತಹ ಗುರುವನ್ನ ನಾವು ಅರ್ಥ ಮಾಡ್ಕೊಂಡು, ದೇಹದಾರಿ ಗುರು ಇಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ, ನಕಲಿ ಅವಧೂತರನ್ನ, ನಕಲಿ ಗುರುಗಳನ್ನ ನಾವು ನಂಬುವಂಥದ್ದು ಬೇಡ. ಶೃಂಗೇರಿಯ ಪೀಠಕ್ಕೆ ನಡ್ಕೊಳ್ಳಿ, ಗುರು ದತ್ತಾತ್ರೇಯರನ್ನ ಸ್ಮರಣೆ ಮಾಡಿ, ಚಂದ್ರಶೇಖರ ಭಾರತೀ ಸ್ವಾಮಿಗಳನ್ನ ಸ್ಮರಣೆ ಮಾಡಿ, ವೆಂಕಟಾಚಲ ಅವಧೂತರನ್ನ ಸ್ಮರಣೆ ಮಾಡಿ, ಶ್ರೀಧರ ಸ್ವಾಮಿಗಳನ್ನ ಸ್ಮರಣೆ ಮಾಡಿ. ಗುರು ಪರಂಪರೆ ದೊಡ್ಡದಿದೆ ಕರ್ನಾಟಕದಲ್ಲಿ. ಹಂಗಾಗಿ ಅವೆಲ್ಲ ಗುರುಗಳನ್ನ, ಸಾಧನಾ ಪಥದಲ್ಲಿ ಇರ್ತಕ್ಕಂತಹ ಗುರುಗಳನ್ನ, ಅಂತಹ ಪುಣ್ಯಾತ್ಮರನ್ನ ನೆನ್ಕೊಂಡ್ರು ಸಾಕು, ನಮ್ಮ ಕರ್ಮಗಳು ಕಳೆಯುತ್ತೆ. ನಮ್ಮ ಪೂರ್ವ ಜನ್ಮದ ಸುಕೃತದ ಫಲದಿಂದ ಏನಾದ್ರೂ ಗುರುವಿನ ಇಚ್ಛೆ ಇತ್ತಪ್ಪ ಅಂದ್ರೆ ಸಮರ್ಥ ಗುರು, ಸಾಧನಾ ಪಥದಲ್ಲಿ ಇರ್ತಕ್ಕಂಥ ಗುರು ನಮ್ಮನ್ನ ಹುಡಿಕೊಂಡು ಬರ್ತಾರೆ, ನಮ್ಮ ಜೀವನವನ್ನ ಪಾವನ ಮಾಡ್ತಾರೆ. ಆದರೆ ಅಲ್ಲಿವರೆಗೆ, ಗುರು ಸಿಗುವವರೆಗೆ ನಾವು ಆದಿಗುರು ದತ್ತಾತ್ರೇಯನ ಸ್ಮರಣೆ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಕೆಲವೊಬ್ಬರಿಗೆ ಕಣ್ಣು ತೆರೆಸುವಂತಹ ಕೆಲಸವನ್ನ ಮಾಡುತ್ತೆ ಅಂತ ನಾನು ಭಾವಿಸ್ಕೊತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ.